ನಮಸ್ತೆ, ನಾವು ಕಾರ್ಕಳ ಥೆರಪಿ ಸೆಂಟರ್ ಮಾತಾಡ್ತಿದ್ದೇವೆ. ನಮ್ಮ ಜೊತೆ ಇವತ್ತು ಶಾಲಿನಿ ಸಿಸ್ಟರ್ ಇದ್ದಾರೆ. ಸೊ ಕೇಳ್ತಾ ಬರೋಣ, ಸೊ ಏನೆಲ್ಲ ಪ್ರಾಬ್ಲಮ್ಸ್ ಇರ್ತವೆ, ಎಷ್ಟು ಸಮಯದಿಂದ ಥೆರಪಿ ಮಾಡ್ತಾ ಇದ್ದಾರೆ. ನಮಸ್ತೆ ಸಿಸ್ಟರ್. ನಮಸ್ತೆ. ಎಲ್ಲಿಂದ ಬರ್ತಾ ಇದ್ದೀರಾ ಸರ್? ನಾನು ನಿಟ್ಟೆಯಿಂದ ಬರ್ತಾ ಇದ್ದೇನೆ. ಎಷ್ಟು ಸಮಯದಿಂದ ಬರ್ತಾ ಇದ್ದೀರಾ? ನಾನು 1 ತಿಂಗಳು ಹೆಚ್ಚಾಯ್ತು ಈಗ. ಬರುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರು? ಬರುವಾಗ ನನಗೆ ಹಿಮ್ಮಡಿ ನೋವು ತುಂಬಾ ಇತ್ತು. ಬೆಳಿಗ್ಗೆ ಏಳ್ಲಿಕ್ಕೆ ಆಗ್ತಿರ್ಲಿಲ್ಲ, ಎದ್ದ ಕೂಡ ಕಾಲು ಊರ್ಲಿಕ್ಕೆ ಆಗ್ತಿರ್ಲಿಲ್ಲ ನೆಲಕ್ಕೆ. ಇಲ್ಲಿಗೆ ಬಂದು ಫುಡ್ ಥೆರಪಿ ಅದು ಮ್ಯಾಟ್ ಅದೆಲ್ಲ ಮಾಡಿ ಆದ್ಮೇಲೆ ನನಗೆ ಕ್ರಮೇಣ ಈಗ ಕಂಪ್ಲೀಟ್ ಗುಣ ಆಗಿದೆ. ಈಗ ನೋವಿಲ್ಲ, ಸೆಳೆತ ಇಲ್ಲ, ಏನಿಲ್ಲ, ಈಗ ಕಂಪ್ಲೀಟ್ ಗುಣ ಆಗಿದೆ. ಆಮೇಲೆ ನನಗೆ ಇಲ್ಲಿ ಹಿಂಭಾಗದಲ್ಲಿ ಕುತ್ತಿಗೆಯಲ್ಲಿ ನೋವಿತ್ತು, ತುಂಬಾ ನೋವಿತ್ತು. ಇಲ್ಲಿ ಊದಿಕೊಳ್ತಾ ಇತ್ತು, ಗಡಿ ಕೆಲಸ ಎಲ್ಲ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಅದು ನೋವು ಕಡಿಮೆ ಆಗಿದೆ, ಆದ್ರೆ ಸ್ವಲ್ಪ ನರದ್ದು ಉಂಟು. ಒಂದು 98% ಕಡಿಮೆ ಆಗಿದೆ ನನಗೆ. ಅದರಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಉಂಟು, ಪೂರ್ತಿ ಕಡಿಮೆ ಆಗಲಿಲ್ಲ, ಉಂಟು ಸ್ವಲ್ಪ. ಆಮೇಲೆ ನನಗೆ ಮೈಕೈ ಎಲ್ಲ ನೋವು ಸುಸ್ತು ಎಲ್ಲ ಇತ್ತು, ಅದು ಈಗ ಕಂಪ್ಲೀಟ್ ಗುಣ ಆಗಿದೆ. ನನಗೆ ಮೈಕೈಗೆ ನೋವು ಸುಸ್ತು ಎಲ್ಲ ಕಂಪ್ಲೀಟ್ ಗುಣ ಆಗಿದೆ, ತುಂಬ ಆ್ಯಕ್ಟಿವ್ ಆಗಿದ್ದೇನೆ ಈಗ. ಇಲ್ಲೇ ಬೆಡ್ ಥೆರಪಿ ಎಲ್ಲ ಮಾಡಿ. ಈ ಮೆಡಿಸಿನ್ ಏನಾದ್ರು ಖರ್ಚು ಮಾಡಿದ್ರಿ ಪ್ರಾಬ್ಲಮ್ಸ್ಗೆಲ್ಲ? ಹೌದು, ನನಗೆ ಹಾರ್ಟ್ ಬೀಟ್ ಹೈ ಆಗುವುದಿತ್ತು, ಅದಕ್ಕೆ ತುಂಬ ಖರ್ಚು ಮಾಡಿದ್ದೇನೆ. ಮೆಷಿನ್ ಎಲ್ಲ ಹಾಕಿದ್ದೇನೆ ಮಣಿಪಾಲದಿಂದ. ಈಗ ಮೊನ್ನೆ ಟೆಸ್ಟ್ ಮಾಡಿದಾಗ ನಾರ್ಮಲ್ ಇದೆ ಅಂತ ಬಂತು ನನಗೆ ಹಾರ್ಟ್ ಬೀಟ್. ಹೌದು ಹೌದು. ಥೆರಪಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನನಗೆ ತುಂಬ ಖುಷಿ ಆಗ್ತಾ ಉಂಟು ಇಲ್ಲಿಯ ಥೆರಪಿ. ಆಮೇಲೆ ಇಲ್ಲಿಯ ಸಿಸ್ಟರ್ಸ್ ಕೊಡುವಂತಹ ಪ್ರೀತಿಯ ಮಾತು, ಅದು ನನಗೆ ತುಂಬ ಖುಷಿಯಾಗಿದೆ. ಒಂಥರ ನಾವು ಇಲ್ಲಿಗೆ ಬರುವಾಗ, ನಾನು ಟೀಚಿಂಗ್ ಮಾಡ್ತಾ ಇದ್ದೇನೆ ಇಲ್ಲಿ JCC ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಟೀಚರ್ ಆಗಿದ್ದೇನೆ. ಅಲ್ಲಿಂದ ಬರಬೇಕಾದ್ರೆ ನನಗೆ ತುಂಬ ಕೆಲಸದ ಒತ್ತಡ ಎಲ್ಲ ಇರ್ತದೆ, ಸ್ಟ್ರೆಸ್ ಇರ್ತದೆ. ಇಲ್ಲಿ ಬಂದ ಮೇಲೆ ಇಲ್ಲಿಯ ಸಿಸ್ಟರ್ಸ್ ನೀವೆಲ್ಲ ಮಾತಾಡುವ ಒಂದು ಪ್ರೀತಿಯ ಮಾತೆ ನನಗೆ ಟ್ರೀಟ್ಮೆಂಟ್ ಆಗಿ ಕನ್ವರ್ಟ್ ಆಯಿತು. ಅದು ತುಂಬ ಖುಷಿ ಆಯಿತು. ಅಂದರೆ ದಿನ ಬೆಳಿಗ್ಗೆ ಎದ್ದು ಕೂಡಲೇ ಕೆಲಸ ಅದು ಇದು ಅಂತ ಆ ಜಂಜಾಟದಲ್ಲಿ ಇರ್ತೇವೆ. ಇಲ್ಲಿ ಪ್ರೀತಿಯಿಂದ ನೀವು ನಮಸ್ತೆ ಅಂತ ಹೇಳಿದ ಕೂಡಲೇ ನಮಗೊಂಥರ ಖುಷಿ ಆಗ್ತದೆ. ಆಮೇಲೆ ನಾವು ಬೆಡ್ಡಲ್ಲಿ ಮಲಗಿರ್ಬೇಕಾದ್ರೆ ನಮ್ಮ ಹತ್ರ ಬಂದು ನಮ್ಮ ಪ್ರತಿಯೊಂದು ಸಮಸ್ಯೆಯನ್ನು ಕೂಲಂಕುಷವಾಗಿ ಪ್ರತಿಯೊಂದು ವಿವರವಾಗಿ ನೀವು ಕೇಳುವಾಗ ಎಲ್ಲವನ್ನು ಹೇಳಿಬಿಡುವ. ಯಾರು ಇಷ್ಟರವರೆಗೆ ಕೇಳಿರಲಿಲ್ಲ ನಿಮ್ಗೆ ಏನಾಗ್ತದೆ ಅಂದ್ರೆ, ನಾವು ದಿನ ಬೆಳಿಗ್ಗೆ ಎದ್ದ ಕೂಡಲೇ ಕೆಲಸ, ಮಕ್ಕಳು, ಅದು ಇದು ಅಂತ ಅದೇ ಜಂಜಾಟದಲ್ಲಿ ಇರ್ತೇವೆ. ಇಲ್ಲಿ ಕೇಳುವಾಗ ಎಲ್ಲ ಹೇಳಿದ ಮೇಲೆ ಒಂದ್ಸಲ ಮನಸ್ಸಿನ ಭಾರವನ್ನು ಹೊರಗೆ ಹಾಕಿದಾಗೆ ಆಗ್ತದೆ. ತುಂಬಾ ಖುಷಿ ಆಗ್ತದೆ. ಇಲ್ಲಿ ನಂಗೆ ದಿನ ಬರುವ ಅಂತ ಆಗ್ತದೆ. ಮನೆಯಲ್ಲಿ ರಜೆ ಇದ್ರೂ ಕೂಡ ಇವತ್ತಿಲ್ಲಲ್ಲ, ಮಿಸ್ ಆಯ್ತಲ್ಲ ಅಂತ ತುಂಬಾ ಬೇಸರ ಆಗ್ತಾ ಇರ್ತದೆ ಮನೆಯಲ್ಲಿ. ಇವಾಗ ಕೆಲವರು ಸರಾಕಿರಿ ಬರುವಾಗ ಡೌಟ್ ಅಲ್ಲಿ ಬರ್ತಾರೆ ಅಥವಾ ಕನ್ಫ್ಯೂಷನ್ ಅಲ್ಲಿ ಬರ್ತಾರೆ. ಸೊ ಅವ್ರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲಿಗೆ ಬಂದಾಗ ಯಾವ ಕನ್ಫ್ಯೂಷನ್ ಬೇಡ, ಡೌಟು ಬೇಡ. ಇಲ್ಲಿಗೆ ಬಂದ ಮೇಲೆ ನಾವು ಹುಷಾರಾದ್ವಿ ಅಂತಲೇ ನಾವು ತಿಳ್ಕೊಳ್ಬೇಕು. ಆ ಥರ ಯಾವ ಮೆಡಿಸಿನ್ ಅಗತ್ಯನೂ ನಮಗೆ ಬೀಳುವುದಿಲ್ಲ. ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಯಾವ ಕನ್ಫ್ಯೂಷನು ಬೇಡ. ನಮಗೆ ತುಂಬ ಖುಷಿಯಿಂದ ಬರುವ, ಇಲ್ಲಿಯ ಪ್ರಯೋಜನವನ್ನು ಪಡ್ಕೊಳ್ಳುವ. ತುಂಬ ಹಣ ಖರ್ಚು ಮಾಡಿ ನಮಗೆ ಇದನ್ನೆಲ್ಲ ಪಡ್ಕೊಳ್ಳುವ ಸಾಮರ್ಥ್ಯ ಹೆಚ್ಚಿನವರಿಗೆ ನಮಗೆ ಇರುವುದಿಲ್ಲ. ಆದರೆ ಇಲ್ಲಿ ಬಂದು ಅದರ ಉಪಯೋಗವನ್ನು ಪಡ್ಕೊಳ್ಳುವ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದೊಂದು ನಮಗೆ ಸಿಕ್ಕಿದಂಥ ಭಾಗ್ಯ ಅಂತ ಕೂಡ ನಾನು ಅನಿಸ್ತೇನೆ. ಥ್ಯಾಂಕ್ ಯು ಸಿಸ್ಟರ್.